ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಶೃಂಗೇರಿ ಮುಗಿಸ್ಕೊಂಡು ಹೊರನಾಡಿಗೆ ಹೋಗ್ಬೇಕಾಯ್ತು. ನಮ್ಮ ಕಸ್ಟಮರ್ ಕೂಡ ಬಂದರು, ಸ್ವಲ್ಪ ಲೇಟಾಗಿ ಬಂದರು. ನಾನು ಕೇಳಿದೆ ಸರ್ ಯಾಕೆ ಸರ್ ಲೇಟ್ ಅಂತ. ಕಸ್ಟಮರ್ ಹೇಳಿದ್ರು ಇಲ್ಲಪ್ಪ ಫುಲ್ ರಶ್ ಇತ್ತು, ಹಾಗೆ ಮಳೆ ಕೂಡ ಬರ್ತಾ ಇತ್ತಲ್ಲ ಅಂತಂದರು. ಸರಿ ಸರ್ ಆಯಿತು ಅಂದೆ. ಪ್ರಸಾದ ಮಾಡ್ಕೊಂಬಂದಿದ್ದೀನಿ, ನೀವು ಮಾಡಿದ್ರ ಅಂತಂದರು. ಇಲ್ಲ ಸರ್ ನಾವು ಮಾಡಬೇಕು ಮುಂದೆ ಅಂದೆ. ಇಲ್ಲ ನವೀನ್ ಹೊರನಾಡಲ್ಲಿ ಆಲ್ಟು ಅಂದರು. ಸರಿ ಸರ್ ಆಯ್ತು ಬನ್ನಿ ಅಲ್ಲಿ ಮಾಡ್ಕೊತೀನಿ ಅಂತ ನಾನು ಗಾಡಿ ಮೂವ್ ಮಾಡಿದೆ. ನಾ ಬರೋ ರೋಡಲ್ಲಿ ಯಾವ ಗಾಡಿ ಕಾಣ್ತಾ ಇರಲಿಲ್ಲ. ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಇರಲಿಲ್ಲ. ಹಾಗೆ ರೋಡ್ ಕೂಡ ತುಂಬ ಕೆಟ್ಟಿತ್ತು. ಜರ್ನಿ ನೈಟ್ ಸೇಫ್ ಅಲ್ಲ ಅಂತ ಕಸ್ಟಮರ್ ಕೂಡ ಹೇಳ್ತಾ ಇದ್ರು. ಮಾಡಲ್ಲ ಅಂತ ಹೇಳಿ ತಿರ್ಗಾ ಕೇಳ್ತೀನಿ. ನಾನು ಕಸ್ಟಮರ್ ಹೇಳಿದೆ ಸರಿ ಸರ್ ಪರವಾಗಿಲ್ಲ ಬನ್ನಿ ಸರ್, ಆಲ್ರೆಡಿ ಆಲ್ರ ಬಂದುಬಿಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಇದೆ, ರೋಡ್ ಬೇರೆ ಖಾಲಿ ಇತ್ತು ಅಂತ ಸೀದಾ ಹೊರನಾಡು ಕರ್ಕೊಂಬಂದೆ. ಸರ್ಗಳು ಕೂಡ ಒಂದು ತಿಂಗಳ ಮುಂಚೆನೇ ರೂಮ್ ಬುಕ್ ಮಾಡಿದ್ದೀವಪ್ಪ ಅಂತಂದರು. ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ನಾನು ಯಾವ ರೂಮಲ್ಲಿ ಬುಕ್ ಮಾಡಿದ್ದೀನಿ ಅಂತ. ಒಂದ್ಸತಿ ಭದ್ರ ಅಂದರು, ಒಂದ್ಸತಿ ನಿವಾಸ ಅಂದರು. ಸರಿ ಸರ್ ಆಯ್ತು ನೋಡ್ಕೊಂಬನ್ನಿ ಅಂತ ಕಸ್ಟಮರ್ ಬಿಟ್ಟೆ. ಕಸ್ಟಮರ್ ಕೂಡ ನೋಡ್ಕೊಂಬಂದು ಸರಿ ನವೀನ್ ಕನ್ಫರ್ಮ್ ಆಯಿತು ರೂಮು ಅಂತಂದರು. ಕಸ್ಟಮರ್ ಕೂಡ ಲಗೇಜ್ ತೊಗೊಂಡು ತೆಳ್ಳಗೆ ಇಳಿದೋದ್ರು. ನಾನು ನನ್ನ ಗಾಡಿ ತೊಗೊಂಡು ಪಾರ್ಕಿಂಗ್ ಹಾಕೊಂಡು ಮಲ್ಕೊಂಡೆ ಅಷ್ಟೇ.